Hello students, this is the third online class from our Variance Analysis series. In this section and the next, we will be dealing with the problems from your question bank. Here on the screen, the problem you find on the screen is from 2018 paper, 6th problem. Okay. From the following information, find out labor rate variance, labor cost variance, and labor efficiency variance. And they've given you few standard values and few actual values. So, ಏನು ಕೇಳಿದ್ದಾರೆ ನಮಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ labor cost variance, labor efficiency variance, and labor rate variance. ಸೊ ಈ ಮೂರು ಕೇಳಿದ್ದಾರೆ. ಸೊ ಲೇಬರ್ ಕಾಸ್ಟ್ ವೇರಿಯನ್ಸ್ಗೆ ನಮ್ಗೆ ಏನೇನು ವ್ಯಾಲ್ಯೂಸ್ ಬೇಕಾಗುತ್ತೆ, ಏನೇನು ಕೊಟ್ಟಿದ್ದಾರೆ ಅಂತ ನೋಡುವ. Labor cost variance ke either you will calculate using standard cost minus actual cost or by using standard rate into standard hours minus actual rate into actual hours. Depending upon the information in your problem, you will use either of these two formulas. Labor rate variance heng sigutte namge. It is standard minus actual again. Rate kelidare, so standard rate minus actual rate into actual hours. Hours bandre rate barutte, rate bandre hours barutte nimma formulas alli. Next, labor efficiency variance heng sigutte. Again, standard minus actual. Efficiency anta helidre ನಾವು usage ಮೇಲೆ ಅದನ್ನು ಹೇಳ್ತೀವಿ. ಇಲ್ಲಿ usage ಅಥವಾ quantity ಅಂತ ಹೇಳಿದ್ರೆ when it comes to labor, it is number of hours. So standard hours minus actual hours into standard rate. So by analyzing these three formulas, nimge yenenu values bekagutte in order to find out these three variants anta helidre you'll require standard rate and standard hour, actual rate and actual hour. ಈ ನಾಲ್ಕು ವ್ಯಾಲ್ಯೂಸ್ ನಿಮ್ಮ ಹತ್ರ ಇದ್ದರೆ you can easily find out these three variances. So now let us see what is given in your problem. ಏನೇನು ಕೊಟ್ಟಿದ್ದಾರೆ ನಮಗೆ ಪ್ರಾಬ್ಲಮಲ್ಲಿ? ಔಟ್ಪುಟ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಕೊಟ್ಟಿದ್ದಾರೆ, ಆ್ಯಕ್ಚುಯಲ್ ಔಟ್ಪುಟ್ ಕೊಟ್ಟಿದ್ದಾರೆ. ಪ್ಲೀಸ್ ಒಬ್ಸರ್ವ್ ದ ಸ್ಟ್ಯಾಂಡರ್ಡ್ ಔಟ್ಪುಟ್ ಆ್ಯಂಡ್ ದಿ ಆ್ಯಕ್ಚುಯಲ್ ಔಟ್ಪುಟ್ ಇಸ್ ನಾಟ್ ದ ಸೇಮ್. ಇಲ್ಲಿ 1000 ಯೂನಿಟ್ಸ್ ಇದೆ, ಆ್ಯಕ್ಚುಯಲ್ ಇಸ್ 1200 ಯೂನಿಟ್ಸ್. ನೆಕ್ಸ್ಟ್ ಓಕೆ, ಸ್ಟ್ಯಾಂಡರ್ಡ್ ಔಟ್ಪುಟ್ ಇಸ್ 1000 units. Next, rate of payment ಕೊಟ್ಟಿದ್ದಾರೆ. Rate of payment ₹6 per unit. But this rate of payment ಅಥವಾ rate per unit is not the one which we wanted. This is not equal to standard rate. ಅಲ್ಲ, ಇದು ನಮಗೆ ಸ್ಟ್ಯಾಂಡರ್ಡ್ ರೇಟ್ ಅಂತ ಹೇಳಿದ್ರೆ ಏನರ್ಥ? ಸ್ಟ್ಯಾಂಡರ್ಡ್ ರೇಟ್ ಪರ್ ಅವರ್ ಅಂತ ಅರ್ಥ. ಸೊ ಇಲ್ಲೇನು ಕೊಟ್ಟಿದ್ದಾರೆ? ಪರ್ ಯೂನಿಟ್ ಕೊಟ್ಟಿದ್ದಾರೆ. ಆ್ಯಂಡ್ ನಂಬರ್ ಆಫ್ ಯೂನಿಟ್ಸ್ ನೀವು ಎಷ್ಟು ಪ್ರೊಡ್ಯೂಸ್ ಮಾಡಿದ್ದೀರಿ ಅಂತಲೂ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ವೆರಿ ಈಸಿ ಟು ಫೈಂಡ್ ಔಟ್ ಸ್ಟ್ಯಾಂಡರ್ಡ್ ರೇಟ್ ಪರ್ ಅವರ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಟೈಮ್ ಟೇಕನ್. ಟೈಮ್ ಕೊಟ್ಟಿದ್ದಾರೆ. ಟೈಮ್ ಇಸ್ ಈಕ್ವಲ್ ಟು 50 hours. You will have to see this now. Time taken is 50 hours for what? Time for producing 1000 units. You shouldn't forget this. So ಇದು ಕೂಡ ನಮಗೆ ಸ್ಟ್ಯಾಂಡರ್ಡ್ ಅವರ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಬಿಕಾಸ್ ಇದು 1000 ಯೂನಿಟ್ಸ್ಗೆ ಕೊಟ್ಟಿದ್ದಾರೆ. ಸೊ ವೆರಿ ಈಸಿಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್ 50 ಅವರ್ಸಲ್ಲಿ 50 ಅವರ್ಸಲ್ಲಿ ಇಫ್ ಯು ಆರ್ ಪ್ರೊಡ್ಯೂಸಿಂಗ್ 1000 ಯೂನಿಟ್ಸ್, ಹಾಗಿದ್ರೆ 1200 ಯೂನಿಟ್ಸ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಹೇಳಿ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ದಟ್ ವಿಲ್ ಗಿವ್ ಯು ಸ್ಟ್ಯಾಂಡರ್ಡ್ ಅವರ್ಸ್. ಸೊ ಸ್ಟ್ಯಾಂಡರ್ಡ್ ಅವರ್ಸ್ ವಿಲ್ ಬಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ 60 hours. ಬಿಕಾಸ್ ಯು ಕೆನಾಟ್ ಹ್ಯಾವ್ ಅ ಡಿಫ್ರೆಂಟ್ ನಂಬರ್ ಆಫ್ ಯೂನಿಟ್ಸ್ ಫಾರ್ ಸ್ಟ್ಯಾಂಡರ್ಡ್ ಆ್ಯಂಡ್ ಆ್ಯಕ್ಚುಯಲ್. 1000 ಯೂನಿಟ್ಗೆ ಇಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ, ಆದರೆ ನೀವು ಪ್ರೊಡ್ಯೂಸ್ ಮಾಡಿರೋದೆಷ್ಟು? 1200 ಯೂನಿಟ್ಸ್. ಸೊ ಯು ವಿಲ್ ಹ್ಯಾವ್ ಟು equalize your standard hours for 1200 units. So what have we found out now? Standard hours ಸಿಕ್ಕಿದೆ ನಮಗೆ, ಹೌದಾ? ಸೊ ಸ್ಟ್ಯಾಂಡರ್ಡ್ ಅವರ್ಸ್ ಇಸ್ ಈಕ್ವಲ್ ಟು 60. ನಂತರ ಆ್ಯಕ್ಚುಲಲ್ಲಿ ಏನು ಕೊಟ್ಟಿದ್ದಾರೆ? ಆ್ಯಕ್ಚುಲಲ್ಲೂ ಔಟ್ಪುಟ್ ಕೊಟ್ಟಿದ್ದಾರೆ. ಇಟ್ ಇಸ್ 1200 ಯೂನಿಟ್ಸ್ ಅಂತ ಹೇಳಿದ್ದಾರೆ. ವೇಜಸ್ ಅಂತ ಹೇಳಿದ್ದಾರೆ. ವೇಜಸ್ ಅಂತ ಹೇಳಿದ್ರೇನು? ಡೈರೆಕ್ಟ್ ಲೇಬರ್
ಕಾಸ್ಟ್ ಅಂತ ಹೇಳಿದ್ರಲ್ಲ, ಆ್ಯಕ್ಚುಯಲ್ ಕಾಲಮಲ್ಲಿ ಕೊಟ್ಟಿರೋದ್ರಿಂದ ಇಟ್ ಇಸ್ ಆ್ಯಕ್ಚುಯಲ್ ಕಾಸ್ಟ್ ದಟ್ ಇಸ್ ಈಕ್ವಲ್ ಟು ರುಪೀಸ್ 8,000. ಸೊ ನಂಬರ್ ಆಫ್ ಅವರ್ಸ್ ವರ್ಕ್ಡ್, ಇದು ಆ್ಯಕ್ಚುಯಲ್ ಆಗಿರೋದ್ರಿಂದ ಇದು ಯು ಕ್ಯಾನ್ ಡೈರೆಕ್ಟ್ಲಿ ಟೇಕ್ ಇಟ್ ಆ್ಯಸ್ ಆ್ಯಕ್ಚುಯಲ್ ಅವರ್ಸ್. ಆ್ಯಕ್ಚುಯಲ್ ಅವರ್ಸ್ ಇಸ್ ಈಕ್ವಲ್ ಟು 40. ಸೊ ಇಲ್ಲಿ ಆ್ಯಕ್ಚುಯಲ್ ಅವರ್ಸ್ ಕೊಟ್ಟಿದ್ದಾರೆ, ಆ್ಯಕ್ಚುಯಲ್ ಕಾಸ್ಟ್ ಕೊಟ್ಟಿದ್ದಾರೆ. ನಮಗೆ ಇನ್ನೇನು ಬೇಕು? ಆ್ಯಕ್ಚುಯಲ್ ರೇಟ್ ಬೇಕು. ಈಸಿಯಾಗಿ ವಿ ಕ್ಯಾನ್ ಫೈಂಡ್ ಔಟ್, ಬಿಕಾಸ್ ಕಾಸ್ಟ್ ಇಸ್ ಈಕ್ವಲ್ ಟು ರೇಟ್ ಇಂಟು ಅವರ್ಸ್. ಹೌದಾ? ಸೊ ಇಲ್ಲಿ ಎಲ್ಲ ಕೂಡ ಆ್ಯಕ್ಚುಯಲ್. ಸೊ ಕಾಸ್ಟ್ ಗೊತ್ತಿದೆ ನಮಗೆ ಎಷ್ಟು? 8,000. ಆ್ಯಕ್ಚುಯಲ್ ರೇಟ್ ಗೊತ್ತಿಲ್ಲ. ಇಂಟು ಆ್ಯಕ್ಚುಯಲ್ ಅವರ್ಸ್ ಇಸ್ 40. ಸೊ 8,000 ಡಿವೈಡೆಡ್ ಬೈ 40 ಇಸ್ ಈಕ್ವಲ್ ಟು ಆ್ಯಕ್ಚುಯಲ್ ರೇಟ್. ಎಷ್ಟು ಸಿಗುತ್ತೆ ನಮಗೆ? ಇದು ಅರೌಂಡ್ 200. ಆ್ಯಕ್ಚುಯಲ್ ರೇಟ್ ಇಸ್ ರುಪೀಸ್ 200 ಪರ್ ಅವರ್ ಅಂಥೇಳಿ ಸಿಗುತ್ತೆ. ಸೊ ನಾವು ವಿ ಹ್ಯಾವ್ ಇನ್ನೂ ಏನು ಬೇಕಾಗಿದೆ? ಸ್ಟ್ಯಾಂಡರ್ಡ್ ರೇಟ್. ವಿ ಡೋಂಟ್ ಹ್ಯಾವ್ ಸ್ಟ್ಯಾಂಡರ್ಡ್ ರೇಟ್ ಆ್ಯಸ್ ಸಚ್. ಹೌದಾ? ಇನ್ನೂ ಸ್ಟ್ಯಾಂಡರ್ಡ್ ರೇಟ್ ಇಲ್ಲ. ಎಷ್ಟು ಆ್ಯಕ್ಚುಲಿ ಖರ್ಚಾಗಿರೋದು ನಮಗೆ ಯೂಸಿಂಗ್ ದ ಸೇಮ್ ಮೆಥಡ್, ಆ್ಯಕ್ಚುಲಿ ಎಷ್ಟು ಖರ್ಚಾಗಿದೆ, ಸ್ಟ್ಯಾಂಡರ್ಡ್ ಕಾಸ್ಟ್ ಬೇಕು ನಮಗೆ. ಸ್ಟ್ಯಾಂಡರ್ಡ್ ಕಾಸ್ಟ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಒಟ್ಟು 1000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ದೀರಿ ಇಂಟು 1 ಯೂನಿಟಿಗೆ ಎಷ್ಟು ಕೊಡ್ತಾ ಇದ್ದೀರಿ ನೀವು? 6 ರುಪೀಸು. ಸ್ಟ್ಯಾಂಡರ್ಡ್ ಕಾಸ್ಟ್ ಈಸ್ ರುಪೀಸ್ 6,000. ಸೊ ಸ್ಟ್ಯಾಂಡರ್ಡ್ ವೇಜ್ ರೇಟ್ ಹೆಂಗೆ ಸಿಗುತ್ತೆ ನಿಮಗೆ? ಸ್ಟ್ಯಾಂಡರ್ಡ್ ವೇಜ್ ರೇಟ್ 6,000 ರೂಪಾಯಿನ ಎಷ್ಟು ಗಂಟೆಗೆ ಕೊಡ್ತಾ ಇದ್ದೀರಿ ನೀವು? ಫ್ರಮ್ ದ your question, ಟೈಮ್ ಟೇಕನ್ ಇಸ್ 50 hours. ಸೊ 6,000 ರೂಪಾಯಿನ ನೀವು 50 ಗಂಟೆಗೆ ಕೊಡ್ತಾ ಇದ್ದೀರಿ. ಹಾಗಿದ್ರೆ 1 ಗಂಟೆಗೆ ಎಷ್ಟು ಕೊಡ್ತಾ ಇರ್ತೀರಿ? ಇಟ್ ವಿಲ್ ಬಿ 120. ಹೌದಾ? ರುಪೀಸ್ 120 ಪರ್ hour. So now you have all the details that you require in order to calculate. ಹೌದಾ? ಸೊ ಸ್ಟ್ಯಾಂಡರ್ಡ್ ಅವರ್ ಇದೆ ನಮ್ಮ ಹತ್ರ. ಸ್ಟ್ಯಾಂಡರ್ಡ್ ಅವರ್ ಇಸ್ ಈಕ್ವಲ್ ಟು 60. ಸ್ಟ್ಯಾಂಡರ್ಡ್ ರೇಟ್ ಇಸ್ ಈಕ್ವಲ್ ಟು 120. ನಂತರ ಆ್ಯಕ್ಚುಯಲ್ ಅವರ್ಸ್ ಇಸ್ ಈಕ್ವಲ್ ಟು 40 ಆ್ಯಂಡ್ ಆ್ಯಕ್ಚುಯಲ್ ರೇಟ್ is equal to, we calculated this, rupees 200. ಹೌದಾ? ಸೊ now you have all the values you require to calculate one labor cost variance. ಇದರ ಫಾರ್ಮುಲಾ ಏನು? recall it. Standard hours into standard rate minus actual hours into actual rate. ಇದನ್ನು ಕೊಟ್ಟಿದ್ರು ಅವ್ರು ಡೈರೆಕ್ಟಾಗಿ. ಆ್ಯಕ್ಚುಯಲ್ ಅವರ್ಸ್ ಇಂಟು ಆ್ಯಕ್ಚುಯಲ್ ರೇಟ್ ವಾಸ್ 8,000 rupees. ಯು ಕ್ಯಾನ್ ಇದರ್ ಸಬ್ಸ್ಟಿಟ್ಯೂಟ್ ಡೈರೆಕ್ಟ್ಲಿ ಆರ್ ಟೇಕ್ ಇಟ್ ಇನ್ ದಿಸ್ ವೇ. ಸೊ ಇಟ್ ವಿಲ್ ಬಿ ಸ್ಟ್ಯಾಂಡರ್ಡ್ ಅವರ್ಸ್ ಇಸ್ 60 ಇಂಟು ಸ್ಟ್ಯಾಂಡರ್ಡ್ ರೇಟ್ ಇಸ್ 120 minus actual hours is 40 into actual rate is 200. So how much will you get now? 800 ನೆಗೆಟಿವ್ ವ್ಯಾಲ್ಯೂ. ಹೌದಾ? 800 ನೆಗೆಟಿವ್ ವ್ಯಾಲ್ಯೂ ಅಂದರೆ ನಾವು ಅದನ್ನು ಏನಂತ ಕರಿತೀವಿ? ಅಡ್ವರ್ಸ್ ಆರ್ ಅನ್ಫೇವರಬಲ್ ಅಂಥೇಳಿ ಕರಿತೇವೆ. ನೆಕ್ಸ್ಟ್ ಸೆಕೆಂಡ್ ಒನ್, ದ ವಾಸ್ಟ್ ಇಸ್ ಲೇಬರ್ ರೇಟ್ ವೇರಿಯನ್ಸ್. ಸೊ ದಟ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ರೇಟ್ ಇಂಟು ಆ್ಯಕ್ಚುಯಲ್ ಅವರ್ಸ್. ಹೌದಾ? ಸೊ ವಾಟ್ ಇಸ್ ಸ್ಟ್ಯಾಂಡರ್ಡ್ ರೇಟ್? 120 minus what is actual rate? 200 into what is actual hours? 40. So how much will you get? 120 minus 200 is negative value into 40. You will get about 3,200 adverse. ಹೌದಾ? ನೆಗೆಟಿವ್ ವ್ಯಾಲ್ಯೂ 120 minus 200 you will get minus 80 into 40. ಹೌದಾ? ಸೊ ಅಗೇನ್ ಅಡ್ವರ್ಸ್. ಮೂರನೇದು ಏನು ಕೇಳಿದ್ದಾರೆ? ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್. ಹೌ ಡು ಯು ಫೈಂಡ್ ಔಟ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್? ಸ್ಟ್ಯಾಂಡರ್ಡ್ ಅವರ್ಸ್ ಮೈನಸ್ ಆ್ಯಕ್ಚುಯಲ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್. ಹೌದಾ? ಇಲ್ಲಿ ನಮ್ಮ ಮೆಟೀರಿಯಲಲ್ಲಿ ಏನೇನಿತ್ತು? ಕ್ವಾಂಟಿಟಿ ಇತ್ತು, ಪ್ರೈಸ್ ಇತ್ತು. ಸೊ ಮೆಟೀರಿಯಲ್ ಫಾರ್ಮುಲಾಸ್ ನಿಮಗೆ ನೆನಪಿದ್ರೆ, ಮೆಟೀರಿಯಲ್ ವೇರಿಯನ್ಸ್ ಫಾರ್ಮುಲಾಸ್ ನೆನಪಿದ್ರೆ, ಎಲ್ಲೆಲ್ಲಿ ಅಲ್ಲಿ ನಾವು ಪ್ರೈಸ್ ಬರಿತಿದ್ವೋ ಇಲ್ಲಿ ರೇಟ್ ಬರಿತೀವಿ, ಅಲ್ಲಿ ಕ್ವಾಂಟಿಟಿ ಬರಿತಿದ್ವೋ ಇಲ್ಲಿ ಅವರ್ಸ್ ಬರಿತೀವಿ. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಅವರ್ಸ್ ಎಷ್ಟು? 60. ಆ್ಯಕ್ಚುಯಲ್ ಅವರ್ಸ್ ಎಷ್ಟು? 40 ಇಂಟು
Standard rate is 120. That is equal to 20 into 120. 12 2s are 24. It is 2400 favorable. ಹೌದಾ? ಸೊ ಒನ್ ಥಿಂಗ್ ದ ಬ್ಯೂಟಿ ಆಫ್ ದಿಸ್ ಈಸ್ ನಮಗೆ ಗೊತ್ತಿದೆ ಹೆಂಗೆ ಲೇಬರ್ ಕಾಸ್ಟ್ ವೇರಿಯನ್ಸ್ ಅಂತ ಹೇಳಿದ್ರೇನು ಇಟ್ ಈಸ್ ಫರ್ದರ್ ಡಿವೈಡೆಡ್ ಇಂಟು ಲೇಬರ್ ರೇಟ್ ವೇರಿಯನ್ಸ್ ಮತ್ತು ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್. ಬೈ ದ ಡೆಫಿನಿಷನ್ ಆಫ್ ದಿಸ್ ನಮಗೇನು ಅರ್ಥ ಆಗಬೇಕು, ಲೇಬರ್ ರೇಟ್ ವೇರಿಯನ್ಸ್ ಮತ್ತು ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ಎರಡನ್ನು ಆ್ಯಡ್ ಮಾಡಿದ್ರೆ ದಟ್ ಶುಡ್ ಬಿ ಈಕ್ವಲ್ ಟು ಯುವರ್ ಲೇಬರ್ ಕಾಸ್ಟ್ ವೇರಿಯನ್ಸ್. ಸೊ ಯು ಕ್ಯಾನ್ ಯೂಸ್ ದಿಸ್ ಫಾರ್ ವೇರಿಫಿಕೇಷನ್. ಅಂದರೆ ನಾವು ಮಾಡಿರೋದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಹೇಳಿ ನಿಮ್ಗೆ ಇಲ್ಲೇ ಚೆಕ್ ಮಾಡ್ಕೊಳ್ಬಹುದು. ಸೊ ಲೇಬರ್ ಕಾಸ್ಟ್ ವೇರಿಯನ್ಸ್ ಇಸ್ ಈಕ್ವಲ್ ಟು ಲೇಬರ್ ರೇಟ್ ವೇರಿಯನ್ಸ್ ಪ್ಲಸ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್. ಎಷ್ಟು ಬಂದಿತ್ತು ನಮಗೆ ಲೇಬರ್ ಕಾಸ್ಟ್ ವೇರಿಯನ್ಸಲ್ಲಿ? 800 ಅಡ್ವರ್ಸ್ ಬಂದಿತ್ತು ಇಸ್ ಈಕ್ವಲ್ ಟು ಲೇಬರ್ ರೇಟ್ ವೇರಿಯನ್ಸ್ ಎಷ್ಟು ಬಂದಿತ್ತು? 3200 ಅಡ್ವರ್ಸ್ ಪ್ಲಸ್ 2400 ಫೇವರಬಲ್. ಅಡ್ವರ್ಸ್ ಅಂತ ಹೇಳಿದ್ರೆ ನೆಗೆಟಿವ್ ವ್ಯಾಲ್ಯೂ, ಫೇವರಬಲ್ ಅಂತ ಹೇಳಿದ್ರೆ ಪಾಸಿಟಿವ್ ವ್ಯಾಲ್ಯೂ. ಸೊ 800 ಅಡ್ವರ್ಸ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಮೈನಸ್ 3200 ಪ್ಲಸ್ 2400 ಇದೆ ಅಂತ ಅರ್ಥ. ಸೊ ಮೈನಸ್ 3200 ಪ್ಲಸ್ 2400 ವಿಲ್ ಗಿವ್ ಯು 800, isn't it? ಯಾವುದು ದೊಡ್ಡ ನಂಬರ್? 3200. ಸೊ ಅಗೇನ್ ಅಡ್ವರ್ಸ್. LHS is equal to RHS. So what problem you have solved is right. Okay, moving on to the next problem. This problem is from your 2017 semester question paper. ಇಲ್ಲೂ ಕೂಡ ಏನು ಕೇಳಿದ್ದಾರೆ? ಕ್ಯಾಲ್ಕುಲೇಟ್ ಲೇಬರ್ ಕಾಸ್ಟ್ ವೇರಿಯನ್ಸ್, ಲೇಬರ್ ಪ್ರೈಸ್ ವೇರಿಯನ್ಸ್ ಮತ್ತು ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್. ಇಫ್ ಯು ಆಲ್ರೆಡಿ ರಿಮೆಂಬರ್ ಆರ್ ಇಫ್ ಯು ನೋ ಆಲ್ರೆಡಿ, ನಾವು ಜಸ್ಟ್ ಈಗ ಒಂದು ಪ್ರಾಬ್ಲಮಲ್ಲಿ ಮಾಡಿದ್ವಿ. ಲೇಬರ್ ಕಾಸ್ಟ್ ವೇರಿಯನ್ಸ್, ಲೇಬರ್ ಪ್ರೈಸ್ ವೇರಿಯನ್ಸ್ ಮತ್ತು ಎಫಿಷಿಯನ್ಸಿ ವೇರಿಯನ್ಸ್ಗೆ ನಮಗೆ ಬೇಕಾಗೋದು ಖಾಲಿ 4 ವ್ಯಾಲ್ಯೂ, ದಟ್ ಇಸ್ ಸ್ಟ್ಯಾಂಡರ್ಡ್ ಅವರ್ಸ್ ಮತ್ತು ಸ್ಟ್ಯಾಂಡರ್ಡ್ ರೇಟ್ ಆ್ಯಂಡ್ ಆ್ಯಕ್ಚುಯಲ್ ಅವರ್ಸ್ ಮತ್ತು ಆ್ಯಕ್ಚುಯಲ್ ರೇಟ್. ಈ 4 ವ್ಯಾಲ್ಯೂಗಳನ್ನು ನಿಮಗೆ ಸಿಕ್ಕಿದ್ರೆ ಕ್ವೆಶ್ಚನಲ್ಲಿ ಹುಡುಕಿದ್ರೆ ಅಥವಾ ವ್ಯಾಲ್ಯೂಸನ್ನು ನೀವು ಕಂಡುಹಿಡ್ಕೊಂಡ್ರೆ 3 ರೀತಿಯ ವೇರಿಯನ್ಸನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಹೌದಾ? ಸೊ ವಾಟ್ ಹ್ಯಾವ್ ದೇ ಗಿವನ್ ಯು ನಾವು? ಸ್ಟ್ಯಾಂಡರ್ಡ್ ಔಟ್ಪುಟ್ ಕೊಟ್ಟಿದ್ದಾರೆ ಎಷ್ಟು? 1000 ಯೂನಿಟ್ಸ್. ಆ್ಯಕ್ಚುಯಲ್ ಔಟ್ಪುಟ್ ಕೊಟ್ಟಿದ್ದಾರೆ 1100 ಯೂನಿಟ್ಸ್. ಟೈಮ್ ಟೇಕನ್ ಸ್ಟ್ಯಾಂಡರ್ಡ್ ಅಂಡರ್ ಕೊಟ್ಟಿದ್ದಾರೆ 50 ಅವರ್ಸ್. ಬೈ ದಿಸ್ ಯು ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಟೈಮ್ ಟೇಕನ್ 50 ಅವರ್ಸ್ ಅಂದರೆ ಏನರ್ಥ? ಟೈಮ್ ಟೇಕನ್ ಫಾರ್ 1000 ಯೂನಿಟ್ಸ್ ಇಸ್ 50 ಅವರ್ಸ್. ಸೊ ಹಾಗಿದ್ರೆ ಟೈಮ್ ಫಾರ್ 1200 ಯೂನಿಟ್ಸ್ ಎಷ್ಟು ಅಂತ ನೀವು ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಬಿಡ್ಬೇಕು. ಓಕೆ, ಸೊ ಬಿಕಾಸ್ ಸ್ಟ್ಯಾಂಡರ್ಡ್ ಅವರ್ಸ್ ಅಂತ ಹೇಳಿದ್ರೆ ಏನರ್ಥ? ಸ್ಟ್ಯಾಂಡರ್ಡ್ ಅವರ್ಸ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಅಂತ ಅರ್ಥ. ಸೊ ಟೈಮ್ ಫಾರ್ 1200 ಯೂನಿಟ್ಸ್ ಅಂತ ಹೇಳಿದ್ರೆ 1000 ಯೂನಿಟ್ ಪ್ರೊಡ್ಯೂಸ್ ಮಾಡಲಿಕ್ಕೆ ನೀವು ಎಷ್ಟು ಟೈಮ್ ತಗೊಂಡ್ರೆ? 50 ಅವರ್ಸ್ ತಗೊಂಡ್ರೆ. ಹಾಗಿದ್ರೆ 1200 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಎಷ್ಟು ತಗೊಳ್ತೀರಿ? ಇಟ್ ವಿಲ್ ಬಿ 1100 ಆ್ಯಕ್ಚುಯಲ್ ಪ್ರೊಡಕ್ಷನ್ ಎಷ್ಟಿದೆ? 1100 ಯೂನಿಟ್ಸ್ಗೆ ಎಷ್ಟು ತಗೊಳ್ತೀರಿ? It will be 55 hours. If you cross multiply, you will get 55 hours. So time taken for 1200 units, that is standard hours, will be 55. So already namಗೊಂದು value ಸಿಕ್ತು, that is standard hours, it is 55. ನಂತರ ಇನ್ನೇನು ಕೊಟ್ಟಿದ್ದಾರೆ ನಮಗೆ ಪ್ರಾಬ್ಲಮಲ್ಲಿ? ವೇಜಸ್ ಪೇಯ್ಡ್ ಅಂತ ಹೇಳಿದ್ದಾರೆ. ವೇಜಸ್ ಪೇಯ್ಡ್ ಅಂತ ಹೇಳಿದ್ರೆ ದಿಸ್ ಇಸ್ ಇಂಗ್ಲೀಷ್ ನಿಮ್ಗೆ ಸ್ಟ್ರಾಂಗ್ ಇದ್ದರೆ ಪೇಯ್ಡ್ ಇಸ್ ಆಲ್ರೆಡಿ ಪೇಯ್ಡ್. ಹೌದಾ? ವೇಜಸ್ ಎಸ್ಟಿಮೇಟೆಡ್ ಅಂತ ಹೇಳಿಲ್ಲ ಅವರು. ಇದು ಸ್ಟ್ಯಾಂಡರ್ಡ್ ಅಂಡರ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತ ಹೇಳಿ ತಗೊಂಡ್ಬಿಡಬೇಡಿ. ಓಕೆ, ಇದು ವೇಜಸ್ ಪೇಯ್ಡ್ ಅಂತ ಹೇಳಿದ್ರೆ ನೀವು ಈಗ ಪೇ ಮಾಡಿದ್ದೀರಿ ಅದು ಅಂತ ಅರ್ಥ. ಸೊ ಆ್ಯಕ್ಚುಯಲ್ ಕಾಸ್ಟ್ ಅದು ಇಟ್ ಇಸ್ 5400. ಹೌದಾ? ಆ್ಯಕ್ಚುಲಲ್ಲಿ ಅಗೇನ್ ದೇ ಹ್ಯಾವ್ ಗಿವನ್ ಯು 45 ಅವರ್ಸ್. 45 ಅವರ್ಸ್ ಏನಕ್ಕೆ? 1100 ಯೂನಿಟ್ಸ್ಗೆ. ಸೊ ಆ್ಯಕ್ಚುಯಲ್ ಅವರ್ಸ್ ಇಸ್ 45 ಅಂತ ಹೇಳಿದ್ರೆ, ಸೊ ಯು ಹ್ಯಾವ್ ಆ್ಯಕ್ಚುಯಲ್ ಕಾಸ್ಟ್ ಇಸ್ ಈಕ್ವಲ್ ಟು ಆ್ಯಕ್ಚುಯಲ್ ಅವರ್ಸ್ ಇಂಟು ಆ್ಯಕ್ಚುಯಲ್ ರೇಟ್ ಅಂತ ಮಾಡಿಕೊಟ್ರೆ ನಮಗೆ ಆ್ಯಕ್ಚುಯಲ್ ರೇಟ್ಗೆ ವ್ಯಾಲ್ಯೂ ಸಿಗುತ್ತೆ. ಸೊ 5400
is equal to actual hours is 45 into actual rate. So 5400 divided by 45 should give you actual rate. If you calculate ಎಷ್ಟು ಬರುತ್ತೆ, actual rate will be equal to 120. So you have actual rate of 120, actual hours of 45 hours. Now you require standard rate. Standard rate ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಸೊ ನಾವು ಯು ಹ್ಯಾವ್ ರೇಟ್ ಆಫ್ ಪೇಮೆಂಟ್ ಅಂತ ಹೇಳಿ ನಿಮ್ಮ ಕ್ವೆಶ್ಚನಲ್ಲಿದೆ. ರೇಟ್ ಆಫ್ ಪೇಮೆಂಟ್ ₹5 ಪರ್ ಯೂನಿಟ್. ಯು ಡೋಂಟ್ ನೋ ಓನ್ಲಿ ಒನ್ ವ್ಯಾಲ್ಯೂ, ದಟ್ ಇಸ್ ಸ್ಟ್ಯಾಂಡರ್ಡ್ ರೇಟ್ ಗೊತ್ತಿಲ್ಲ ನಿಮಗೆ. ಇದೊಂದು ಫೈಂಡ್ ಔಟ್ ಮಾಡಿಕೊಂಡ್ರೆ ಖಾಲಿ ಸಬ್ಸ್ಟಿಟ್ಯೂಷನ್ ಮಾತ್ರ ಬಾಕಿ ಇರುತ್ತೆ. ಸೊ ಟು ಫೈಂಡ್ ಔಟ್ ದಿಸ್, ಇಲ್ಲಿ ರೇಟ್ ಆಫ್ ಪೇಮೆಂಟ್ ಕೊಟ್ಟಿದ್ದಾರೆ ಎಷ್ಟು? ₹5 ಪರ್ ಯೂನಿಟ್. ಬಟ್ ಸ್ಟ್ಯಾಂಡರ್ಡ್ ರೇಟ್ ಅಂತ ಹೇಳಿದ್ರೆ ಅದು ಯೂನಿಟ್ ಪ್ರೈಸ್ ಅಲ್ಲ, ಅದು ಅವರ್ಲಿ ಪ್ರೈಸನ್ನು ನಾವು ಸ್ಟ್ಯಾಂಡರ್ಡ್ ರೇಟ್ ಅಂತ ಹೇಳಿ ಕರಿತೇವೆ. ಸೊ ಯು ರಿಕ್ವೈರ್ ಸ್ಟ್ಯಾಂಡರ್ಡ್ ರೇಟ್ ಪರ್ ಅವರ್. ನಮಗೆ ಕ್ವೆಶ್ಚನಲ್ಲಿ ಏನು ಕೊಟ್ಟಿದ್ದಾರೆ? ಸ್ಟ್ಯಾಂಡರ್ಡ್ ರೇಟ್ ಪರ್ ಯೂನಿಟ್ ಕೊಟ್ಟಿದ್ದಾರೆ. ಇದನ್ನು ಹೇಗೆ ನಾವು ಫೈಂಡ್ ಔಟ್ ಮಾಡ್ಕೊಳ್ತೀವಿ? ಫಸ್ಟು we will see how many units have been produced at 5 per hour. ಎಷ್ಟಕ್ಕೆ ಅವರು ಹೇಳ್ತಾ ಇರೋದು? ಫಾರ್ ಪ್ರೊಡಕ್ಷನ್ ಆಫ್ 1000 units at ₹5 per unit ಎಷ್ಟಿದೆ ಅಂದರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಫಾರ್ ಪ್ರೊಡಕ್ಷನ್ ಆಫ್ 1000 units at ₹5 per unit ಅಂತ ನೀವು ಎಸ್ಟಿಮೇಟ್ ಮಾಡಿದ್ರಿ. ಸೊ ವಾಟ್ ವಾಸ್ ಯುವರ್ ಕಾಸ್ಟ್? ₹5000. ಹೌದಾ ಅಲ್ವಾ? ನಾವು ಹೌ ಮೆನಿ ಅವರ್ಸ್ ಹ್ಯಾವ್ ಯು ವರ್ಕ್ಡ್ ಫಾರ್? 5000 ಡಿವೈಡೆಡ್ ಬೈ ಎಷ್ಟು ಅವರ್ಸ್ ನೀವು 1000 ಯೂನಿಟ್ಸ್ಗೆ ತಗೊಳ್ತೀರಿ ಅಂತ ಹೇಳಿದ್ದು? ಇಸ್ 50 ಅವರ್ಸ್. ಹೌದಾ? ₹5000 ಡಿವೈಡೆಡ್ ಬೈ 50 ಅವರ್ಸ್, ಯು ವಿಲ್ ಗೆಟ್ ₹100 ಆಸ್ ರೇಟ್ ಪರ್ ಯೂನಿಟ್. ಸಾರಿ, ರೇಟ್ ಪರ್ ಅವರ್. ಸೊ ನವ್ ಯು ಹ್ಯಾವ್ all the information, that is standard rate is equal to ₹100, standard hours is equal to 55, actual hours is equal to 45 ಮತ್ತು actual rate is equal to 120. ಇದೆಲ್ಲ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ನಾವು? ಇಫ್ ಯು ಒಬ್ಸರ್ವ್, ಇಲ್ಲಿದೆ ನಮ್ಮ ರೇಟ್, ಇಲ್ಲಿದೆ ಅವರ್ಸ್, ದೇ ಹ್ಯಾವ್ ಗಿವನ್ ಯು ಇನ್ ದ ಕ್ವೆಶ್ಚನ್. ಇಲ್ಲಿದೆ ನಮ್ಮ ಸ್ಟ್ಯಾಂಡರ್ಡ್ ರೇಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ಅಂತ, ಆ್ಯಂಡ್ ಇಲ್ಲಿದೆ ನಮ್ಮ ಸ್ಟ್ಯಾಂಡರ್ಡ್ ಅವರ್ಸ್. ಸೊ ಈ 4 ಕ್ಯಾಲ್ಕುಲೇಷನನ್ನು ಮಾಡಿಕೊಂಡು ವಿ ಹ್ಯಾವ್ ಅರೈವ್ಡ್ ಅಟ್ ದೀಸ್ ವ್ಯಾಲ್ಯೂಸ್. ನಾವು ಇಟ್ಸ್ ಓನ್ಲಿ ಸಬ್ಸ್ಟಿಟ್ಯೂಷನ್. ಏನು ಕೇಳಿದ್ದಾರೆ? ಲೇಬರ್ ಕಾಸ್ಟ್ ವೇರಿಯನ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸ್ಟ್ಯಾಂಡರ್ಡ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್ minus actual hours into actual rate. You'll get, just by the substitution, you'll get 55 into 100 minus 45 into 120. So 5500 minus 5400 should give you 100, a positive value here. ಹೌದಾ? 5500ರಿಂದ 5400 ಕಳೆದ್ರೆ ನಿಮಗೆ 100 ಪಾಸಿಟಿವ್ ವ್ಯಾಲ್ಯೂ. ಸೊ ಇಟ್ ಈಸ್ ಫೇವರಬಲ್. ನೆಕ್ಸ್ಟ್ ಎರಡನೇದು ಲೇಬರ್ ರೇಟ್ ವೇರಿಯನ್ಸ್. ಸೊ ಹೌ ಡು ಯು ಕ್ಯಾಲ್ಕುಲೇಟ್? ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ರೇಟ್ ಇಂಟು ಆ್ಯಕ್ಚುಯಲ್ ಅವರ್ಸ್. ಸೊ ಯು ಶುಡ್ ಬಿ ಗೆಟಿಂಗ್ ಸ್ಟ್ಯಾಂಡರ್ಡ್ ರೇಟ್ ಇಸ್ 100 minus actual rate is 45 into actual hours is, standard rate is 120. ಹೌದಾ? 120 into 45. You should be getting 20 into 45, that is equal to 900. This is minus 20 into 45, that is should be equal to 900 ಅಡ್ವರ್ಡ್ಸ್. ಹೌದಾ? 100ಇಂದ 120 ಮೈನಸ್ 120 ಇರುವಂಥದ್ದು. ಓಕೆ. ಸೊ ಥರ್ಡ್ ಒನ್ ಇಸ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್. ಇದನ್ನು ಲೇಬರ್ ಯೂಸೇಜ್ ವೇರಿಯನ್ಸ್ ಅಂತ ಕೂಡ ಕರೀತಾರೆ. ಜಸ್ಟ್ ಲೈಕ್ ಲೇಬರ್ ರೇಟ್ ವೇರಿಯನ್ಸನ್ನು ಲೇಬರ್ ಪ್ರೈಸ್ ವೇರಿಯನ್ಸ್ ಅಂತ ಕೂಡ ಕರಿಬೋದು. ಸೊ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ और ಲೇಬರ್ ಯೂಸೇಜ್ ವೇರಿಯನ್ಸ್ ಕೂಡ ಆಗುತ್ತೆ. ಸ್ಟ್ಯಾಂಡರ್ಡ್ ಅವರ್ಸ್ ಮೈನಸ್
actual hours into standard rate. ಹೌದಾ? So it's equal to 55 minus 45 into 100. How much will you get? So this is 10 into 100 is equal to 1000 favorable. So ಇಷ್ಟನ್ನೇ ಇವ್ರು ಕೇಳಿರೋದು 6 ಮಾರ್ಕ್ಸ್ಗೆ. Now you can verify this. ಹೇಗೆ ವೆರಿಫೈ ಮಾಡ್ತೀರಿ? Your answer should be, ಅಂದರೆ ಲೇಬರ್ ಕಾಸ್ಟ್ ವೇರಿಯನ್ಸ್ ಶುಡ್ ಬಿ ಈಕ್ವಲ್ ಟು ದ ಸಮ್ ಆಫ್ ಲೇಬರ್ ರೇಟ್ ವೇರಿಯನ್ಸ್ ಆ್ಯಂಡ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್. ಇದು ನಿಮಗೆ LHS ಆ್ಯಂಡ್ RHS ಈಕ್ವಲ್ ಇದ್ದರೆ your problem, your solution is right. ಲೇಬರ್ ಕಾಸ್ಟ್ ವೇರಿಯನ್ಸ್ ಎಷ್ಟು ಬಂದಿದೆ ನಮಗೆ? 100 ಫೇವ್ರಬಲ್. ಲೇಬರ್ ರೇಟ್ ವೇರಿಯನ್ಸ್ ಎಷ್ಟು ಬಂದಿದೆ? 900 ಅಡ್ವರ್ಸ್. ಪ್ಲಸ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ಎಷ್ಟು ಬಂದಿದೆ? 1000 ಫೇವ್ರಬಲ್. ಹೌದಾ? ಒಂದು ಅಡ್ವರ್ಸ್ ಮತ್ತೊಂದು ಫೇವ್ರಬಲ್ ಇದೆ. ಸೊ ಅಡ್ವರ್ಸ್ ಅಂತ ಹೇಳಿದ್ರೆ ನೆಗೆಟಿವ್ ವ್ಯಾಲ್ಯೂ, ಫೇವ್ರಬಲ್ ಅಂತ ಹೇಳಿದ್ರೆ ಪಾಸಿಟಿವ್ ವ್ಯಾಲ್ಯೂ. ಸೊ 100 favorable is equal to 1000 minus 900 will give you 100 favorable. Here LHS is equal to RHS, so your problem is right. Moving on to the next one, I have chosen a problem from 2015 paper, a very similar problem. I have chosen this as a practice problem for you. ಈ ಮೇಲಿನ ಎರಡು ಪ್ರಾಬ್ಲಮ್ಗೆ ತುಂಬ ಹತ್ತಿರವಾದ ಪ್ರಾಬ್ಲಮ್ ಇದು, ಅದೇ ರೀತಿ ಇದೆ, just the numbers ಆಚೆ ಈಚೆ ಮಾಡಿದ್ದಾರೆ. So please work out this problem at home. In the next class we will be dealing with 24 marks problems from your question bank. Thank you.